ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿಶಾ ಸಿಸ್ಟರ್ ಯೂಟ್ಯೂಬ್ ಚಾನಲ್. ಇವತ್ತು ವೈಕುಂಠ ಏಕಾದಶಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಪ್ರತಿ ವರ್ಷ ನಾವು ತುಂಬ ಬೇಗನೆ ಹೋಗ್ತಿದ್ವಿ. 8 ಗಂಟೆ ಅಷ್ಟರಲ್ಲಿ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬಟ್ ಈ ವರ್ಷ ತುಂಬ ಲೇಟ್ ಆಯಿತು. ಯಾಕೆಂದರೆ ನಮ್ಮ ಪಾಪಕ್ಕೆ ಸ್ವಲ್ಪ ನೈಟೆಲ್ಲ ಸ್ವಲ್ಪ ಯಾಕೋ ಅವನು ಅನ್ಕಂಫರ್ಟಬಲ್ ಆಗಿದ್ದ. ಸೊ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ನಾವು ಲೇಟಾಗಿ ಇದ್ವಿ. ಸೊ ಮನೇಲಿ ಪೂಜೆ ಎಲ್ಲ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ಸಿಗೋಣ, ವೆಯ್ಟ್ ಮಾಡಿ. ನಾವೆಲ್ಲ ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡಿ ಪಾಪುಗೂ ಸಹ ಎಲ್ಲ ಸ್ನಾನ ಮಾಡಿಸಿ ಮನೆಯಲ್ಲಿ ಪೂಜೆ ಮಾಡಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು. ಪ್ರತಿ ಸಲ ಬರುವಂತಹ ವೈಕುಂಠ ಏಕಾದಶಿಗಿಂತ ಧನುರ್ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ವೈಕುಂಠ ಏಕಾದಶಿ ದಿನದಂದು ವೈಕುಂಠದ ದ್ವಾರ ತೆಗೆಯುವಂತಹ ದಿನ ಆಗಿರುತ್ತೆ. ಶ್ರೀಮನ್ನಾರಾಯಣ ಸಾಕ್ಷಾತ್ ವೈಕುಂಠದಿಂದ ಬಂದು ಭಕ್ತರಿಗೆ ದರ್ಶನ ಭಾಗ್ಯ ಕೊಡುವ ಪರಮ ಪುಣ್ಯ ದಿನ ಆಗಿರುತ್ತೆ. ಶ್ರೀಹರಿಯನ್ನು ಪೂಜಿಸುವುದರಿಂದ ಮನುಜರ ಪಾಪಗಳು ಕಳೆಯುವ ದಿನ ಆಗಿರುತ್ತೆ. ಮನುಷ್ಯ ಜೀವನದ ಪಯಣದ ಹಾದಿಯಲ್ಲಿ ಸಾಧನೆಗೆ ರಹದಾರಿ ಮಾಡಿಕೊಡುವ ದಿನವೂ ಸಹ ಇದಾಗಿರುತ್ತೆ. ಈ ದಿನ ಮನದಲ್ಲಿ ಒಳ್ಳೆಯ ಯಾವುದೇ ಕಾರ್ಯ ಸಂಕಲ್ಪಿಸಿ ಅದೇ ದಾರಿಯಲ್ಲಿ ಮುಂದುವರಿಯಿದರೆ ನಾವು ಯಶಸ್ಸನ್ನು ಪಡ್ಕೋಬಹುದು. ಉತ್ತರ ದ್ವಾರದಿಂದ ಸ್ವಾಮಿಯ ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಎಂದು ಹೇಳುತ್ತಾರೆ ಈ ವಿಶೇಷವಾದ ವೈಕುಂಠ ಏಕಾದಶಿಯಂದು. ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಖಂಡಿತವಾಗ್ಲೂ ತುಂಬ ವಿಶೇಷನೇ ಹೌದು. ನಾವು ಸಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದು ದೇವ್ರನ್ನ ದರ್ಶನ ಪಡ್ಕೊಂಡ್ವಿ. ಈ ದೇವಸ್ಥಾನದಲ್ಲೂ ಸಹ ವೈಕುಂಠ ದ್ವಾರಗಳನ್ನ ಏರ್ಪಡಿಸಿದ್ರು. ನಾವು ಆ ದ್ವಾರದಿಂದ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ವಿ. ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು, ಲಡ್ಡು ಮತ್ತು ಪುಳಿಯೋಗರೆನ ಪ್ರಸಾದ ಎಲ್ಲ ತಗೊಂಡು. ಈ ದೇವಸ್ಥಾನ ಅಂತೂ ನಮಗೆ ಆಲಿನ್ ಒನ್ ಥರ. ಈ ಒಂದು ದೇವಸ್ಥಾನಕ್ಕೆ ಹೋದರೆ ಸಾಕು, ಅಲ್ಲಿ ತುಂಬ ದೇವ್ರುಗಳ ದರ್ಶನ ಸಹ ನಾವು ಮಾಡ್ಬೋದು. ಹಾಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಎಲ್ಲ ದೇವ್ರುಗಳಿಗೂ ಅಷ್ಟೇ. ನಮಗೂ ಸಹ ಪೂಜೆ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಸ್ವಲ್ಪ ಜನ ಕಮ್ಮಿ ಆಗಿದ್ದರು. ಉತ್ಸವ ನಡೆಯೋದ್ರಿಂದ 8 ಗಂಟೆ ಅಷ್ಟರಲ್ಲೇ ಉತ್ಸವ ಎಲ್ಲ ಮುಗ್ದೋಗಿರುತ್ತೆ. ಸೊ 8 ಗಂಟೆ 8:30 ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ಕಮ್ಮಿ ಆಗಿರ್ತಾರೆ. ಯಾಕೆಂದರೆ ಆವಾಗ ತುಂಬ ಜನ ಬಂದು ಬೇಗನೆ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ. ಉತ್ಸವ ನೋಡೋಕ್ಕೆ ಅಂತಲೇ ತುಂಬ ಜನ ಬಂದಿರ್ತಾರೆ. ನಮಗೆ ಪ್ರತಿ ವರ್ಷ ನಾವು ಹೋಗ್ತಿದ್ವಿ, ಬಟ್ ಈ ಸಲ ಮಿಸ್ ಆಯಿತು, ತುಂಬ ಬೇಜಾರಾಯಿತು. ಬಟ್ ಜನ ಯಾರು ಕಮ್ಮಿ ಇರೋದ್ರಿಂದ ದೇವ್ರನ್ನ ತುಂಬ ನೀಟಾಗಿ ನೋಡಿ ತುಂಬ ಮನಸ್ಸಲ್ಲಿರೋದೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಯಿತು. ನಾವು ದೇವಸ್ಥಾನದಲ್ಲಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿ ತೂಗು ಎಲೆಯಲ್ಲಿ ದೇವ್ರನ್ನ ಇಟ್ಟಿದ್ರು. ಸೊ ಅದನ್ನು ಸಹ ನಾವು ತೂಗಿ ಹೊರಟ್ವಿ. ಹಾಗೆ ಅಲ್ಲೇ ಇರುವಂತಹ ನಮ್ಮ ಕಾಲ್ಗಟ್ಟಮ್ಮ ದೇವಸ್ಥಾನಕ್ಕೂ ದರ್ಶನ ಕೊಟ್ವಿ. ಅಲ್ಲೂ ಸಹ ತುಂಬ ಸುಂದರವಾಗಿ ದೇವ್ರನ್ನ ರೆಡಿ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ತುಂಬ ಖುಷಿ ಆಯಿತು. ಮೊದಲನೇ ಪೂಜೆನೂ ಆವಾಗಲೇ ನಾವು ಹೋದಾಗಲೇ ನಡೀತು. ಸೊ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಸಹ ಹೊರಟು ಬಂದ್ವಿ. ಇದಾಗಿತ್ತು ಈ ವೈಕುಂಠ ಏಕಾದಶಿಯ ದಿನ. ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.